ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಪ್ರತಿಕ್ರಿಯೆಗೆ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅವರು? ಈ ಯೋಜನೆ ಪ್ರಾರಂಭ ಮಾಡಿದ್ದೆ ಕುಮಾರಸ್ವಾಮಿ ಅಂತೇಳಿ ಕುಮಾರಸ್ವಾಮಿ ಅವರು ಅದನ್ನೇ ಒಪ್ಕೊಳ್ತಾ ಇರೋದು. ಕುಮಾರಸ್ವಾಮಿ ಕನಸನ್ನ ನಾವು ನನಸು ಮಾಡ್ತಾ ಇದ್ದೀವಿ, ಅಷ್ಟೊಂದು ಪ್ರೀತಿ ಉಕ್ಕಿ ಬಂತ. ಈಗ ರಾಜಕೀಯವಾಗಿ ಮಾತನಾಡ್ತಾ ಇದ್ದಾರೆ ಅಷ್ಟೇ. ನ್ಯಾಯಯುತವಾಗಿ ರೈತರಿಗೆ ಪರಿಹಾರ ಕೊಡೋಕೆ ನಾವು ಮುಂದಾಗಿದ್ದೇವೆ ಅಂತ ಮಾಗಡಿ ಶಾಸಕ ಎಚ್.ಸಿ. ಬಾಲಕೃಷ್ಣ ಕುಮಾರಸ್ವಾಮಿ ಅವರಿಗೆ ತಿರುಗೇಟನ್ನು ಕೊಟ್ಟಿರೋದು. ವೈರ್ಮಂಗಲ ಸರ್ಕಲ್ನಲ್ಲಿ ಇಲ್ಲ, ಇದು ನನ್ನ ಕನಸಿನ ಯೋಜನೆ, ಇದು ಮಾಡೇ ತೀರ್ತೀನಿ ಅಂದರು. ಅವ್ರ ಕನಸನ್ನ ನಾವು ನನಸು ಮಾಡ್ತಾ ಇದ್ದೀವಿ. ಕುಮಾರಸ್ವಾಮಿ ಅವ್ರ ಕನಸನ್ನ ನಾವು ನೆನಸು ಮಾಡ್ತಾ ಇದ್ದೀವಿ. ಮೊದಲು ರೆಡ್ ಝೋನ್ಗೆ ಸೇರಿಸ್ತವ್ರು ಯಾರು ರೀ? ನೋಟಿಫಿಕೇಶನ್ ಮಾಡಿದ್ರೆ ರೆಡ್ ಝೋನ್ ಸೇರಿಸ್ಕೊಂಡ್ಬಿಡ್ತದೆ ರೀ. ಸುಮ್ಮನೆ ರಾಜಕೀಯವಾಗಿ ಮಾತಾಡೋಕೆ ಹೋಗಬಾರ್ದು. ಅವರೇ ನೆನ್ನೆ ಅವ್ರು ಭಾಷಣ ಮಾಡ್ಬೇಕು, ಅವ್ರು ಹೇಳೋರಲ್ರಿ, ನೀವು ನೋಡಿದ್ರಲ್ಲ, ಕೇಳಬೇಕಾಯ್ತು. ನೀವು ಯಾರು ಯಾಕೆ ಕೇಳಲಿಲ್ಲ? 40% ನಾವು 50% ಕೊಡ್ತಾವ್ರಲ್ಲ, ನೀವು ನಿಮ್ಗೆ 10% ಜಾಸ್ತಿ ಕೊಡ್ತಾವ್ರಲ್ಲ, ನೀವು ಯಾಕೆ ಹೋರಾಟ ಮಾಡ್ತಿದ್ದೀರಾ ಅಂತ ನೀವು ಯಾಕೆ ಕೇಳಲಿಲ್ಲ? ಕೊಡ್ತಾ ಇದ್ದೀವಿ. ಅವರೇ ಹೇಳೋರೆ, ಬೆಂಗಳೂರು ವೇಗವಾಗಿ ಬೆಳೀತಾ ಇರೋದ್ರಿಂದ ಟೌನ್ಶಿಪ್ ಅನಿವಾರ್ಯ. ಇಲ್ಲಿ ಒತ್ತಡ ಜಾಸ್ತಿ ಇದೆ ಬೆಂಗಳೂರು ಮೇಲೆ, ಟೌನ್ಶಿಪ್ ಅನಿವಾರ್ಯ. ಅದಕ್ಕೆ ನಾನು ರೈತರಿಗೆ 40% ಕೊಡ್ತೀನಿ ಅಭಿವೃದ್ಧಿ ಜಾಗದಲ್ಲಿ ಅಂತ ಅವರೇ ಒಪ್ಕೊಂಡವ್ರೆ.